ಇವ್ರನ್ನೆಲ್ಲ ಸುಟ್ಟರೂ ಕೂಡ ಅವಳಿಗೆ ಸ್ವಲ್ಪನೂ ಪಶ್ಚಾತ್ತಾಪನೇ ಇರಲಿಲ್ಲ. ಯಾಕಂದರೆ ಈಕೆ ಎಷ್ಟು ಜನನ ಸಜೀವವಾಗಿ ಸುಟ್ಟಿರ್ತಾಳೆ ಅಂದರೆ ಈ ಯುವ ಜನರ ರಕ್ತದಲ್ಲಿ ಸ್ನಾನ ಮಾಡ್ತಿರ್ತಾರೆ. ಸ್ವಲ್ಪ ಸಮಯದ ನಂತರ ಅವಳೇ ಸೂಸೈಡ್ ಮಾಡಿಕೊಂಡು ಸತ್ತೋಗ್ಬಿಡ್ತಾಳೆ. ಕನ್ನಡಿನಲ್ಲಿ ನಾವು ಹೇಗೆ ಕಾಣಿಸ್ತಾ ಇದ್ದೀವಿ, ಹೇಗೆ ರೆಡಿಯಾಗಿದ್ದೀವಿ ಅಂತ ನೋಡ್ಕೊಳ್ಳೋಕ್ಕೆ ಅಂತ ಯೂಸ್ ಮಾಡ್ತೀವಿ. ನಾವು ಎಷ್ಟು ಚಂದವಾಗಿದ್ದೀವಿ, ನಾವು ಹೀಗೆಲ್ಲ ರೆಡಿಯಾಗಿದ್ದೀವಿ ಅಂತ ನೋಡೋಕ್ಕೆ, ನಮ್ಮ ಸೌಂದರ್ಯನ ಸವಿಯೋದಕ್ಕೆ ಅಂತ ಕನ್ನಡಿನ ನೋಡ್ಕೋತೀವಿ. ಆದರೆ ಅದೇ ಕನ್ನಡಿನಲ್ಲಿ ಸುಂದರವಾಗಿ ಕಾಣಿಸೋ ನಮ್ಮ ಮುಖ ಬಿಟ್ಟು ಯಾವುದಾದ್ರೂ ಒಂದು ವಿಚಿತ್ರವಾದ ಹೆಣ್ಣಿನ ಆಕಾರ ಕಾಣಿಸುತ್ತೆ ಅಂದರೆ, ಅದರಿಂದ ಆತ್ಮಗಳು ಬರುತ್ತೆ ಅಂದರೆ, ಹೌದು, ಇವತ್ತಿನ ಕತೆ ಹೀಗೆ ಇದೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸ್ಟೋರಿ ಬಂದು ದ ಬ್ಲಡಿ ಮೇರಿ. ಆಗಿನ ಇಂಗ್ಲೆಂಡ್ನ ರಾಜ ಆಗಿದ್ದ ಎಡ್ವರ್ಡ್ನ ಮಗಳಾಗಿ 1509 ಇಸ್ವಿನಲ್ಲಿ ಮೇರಿ ಹುಟ್ಟುತ್ತಾಳೆ. ಆಗ ಎಡ್ವರ್ಡ್ಗೆ 7 ಜನ ಹೆಂಡತಿಯರಿದ್ರು. ಅದರಲ್ಲಿ ಮೊದಲನೇ ಹೆಂಡತಿ ಮಗಳೇ ಮೇರಿ. ಈಕೆ ಒಂದು ಗಂಡು ಮಗು ಆಗುತ್ತೆ ಅಂತ ಅಂದ್ಕೊಂಡಿದ್ದ ಸಮಯದಲ್ಲಿ ಹುಟ್ಟಿದ ಹೆಣ್ಮಗು ಆಗಿರ್ತಾಳೆ. ಅಷ್ಟೇ ಅಲ್ಲದೆ ಇವಳು ಹುಟ್ಟಿದ ದಿನದಿಂದ ಆ ರಾಜ್ಯದಲ್ಲಿ, ಆ ಕುಟುಂಬದಲ್ಲಿ ಸ್ವಲ್ಪ ಕೈಘಟನೆಗಳು ನಡೀತಾ ಇರುತ್ತೆ. ಇದರಿಂದ ಮೇರಿ ಒಂದು ದರಿದ್ರ, ಒಂದು ದುರಾದೃಷ್ಟ ಅಂತ ಅಂದ್ಕೊಂಡಿರ್ತಾರೆ. ಹಾಗೆ ಅವಳ ಸ್ವಲ್ಪ ದೂರನೇ ಇಡ್ತಾರೆ. ಆಕೆಗೆ ಸಿಗಬೇಕಾಗಿದ್ದ ಅಪ್ಪ ಅಮ್ಮನ ಪ್ರೀತಿ ಕೂಡ ಆಕೆಗೆ ಕರೆಕ್ಟಾಗಿ ಸಿಕ್ಕಿರಲ್ಲ. ಇದರಿಂದ ಪ್ರಿನ್ಸಸ್ ಅನ್ನೋ ಪಟ್ಟನ ಮೇರಿ ಕಳ್ಕೊಂಡು ದಿ ಲೇಡಿ ಅಂತ ಕರೆಸ್ಕೋತಾಳೆ. ಆದರೆ ಮುಂದೆ ಹೋಗ್ತಾ ತನ್ನ ತಂದೆ ಹೇಳಿದ ಮಾತುಗಳನ್ನ ಕೇಳ್ತಾ ತನ್ನ ತಂದೆ ಹಾಕಿದ್ದೆಲ್ಲ ಕಂಡೀಷನ್ಸ್ಗೆ ಒಪ್ಕೊಂಡಿದ್ದ ಮೇರಿಗೆ ಪ್ರಿನ್ಸಸ್ ಅನ್ನೋ ಪಟ್ಟ ಮತ್ತೆ ಸಿಗತ್ತೆ. ಇಡೀ ಕುಟುಂಬಕ್ಕೆ ಈಕೆ ಹಿರಿ ಮಗಳಾಗಿದ್ದರಿಂದ ತನ್ನ ತಂದೆಯ ನಂತರ ಆ ಸಿಂಹಾಸನ, ಆ ರಾಜ್ಯದ ಅಧಿಕಾರ ಮೇರಿಗೆ ಬರಬೇಕಿರತ್ತೆ. 1539 ಇಸ್ವಿಲಿ ಯಾವಾಗ ಎಡ್ವರ್ಡ್ ತೀರ್ಕೊತಾನೆ, ಮೇರಿಗೆ ಬರಬೇಕಾಗಿದ್ದ ಆ ರಾಜ್ಯದ ಅಧಿಕಾರ ತನ್ನ ಮಲ್ತಾಯಿ ಮಗನ ಪಾಲಾಗುತ್ತೆ. ಈಕೆಗೆ ಸಿಗಬೇಕಾಗಿದ್ದ ಪಟ್ಟ ಅವನಿಗೆ ಸಿಕ್ತು ಅಂತ ಈಕೆ ಅದರ ವಿರುದ್ಧ ಹೋರಾಡ್ತಾಳೆ. ತುಂಬ ಫೈಟ್ಗಳು ಮಾಡಿದ ನಂತರ ಮೇರಿಗೆ ಮತ್ತೆ ಆ ರಾಜ್ಯದ ಅಧಿಕಾರ ಸಿಗತ್ತೆ. ಮೇರಿ ಆ ರಾಜ್ಯದ ರಾಣಿಯಾಗಿ ಪಟ್ಟಾಭಿಷೇಕ ಮಾಡಿಸ್ಕೊತಾಳೆ. ಈಕೆ ರಾಣಿಯಾದ ಸಮಯದಲ್ಲಿ ಇಡೀ ಇಂಗ್ಲೆಂಡ್ 2 ಭಾಗಗಳಾಗ್ಬಿಟ್ಟಿರುತ್ತೆ. ಒಂದು ಕ್ಯಾಥಲಿಕ್ಸ್ ಆದರೆ ಇನ್ನೊಂದು ಪ್ರೊಟೆಸ್ಟೆಂಟ್ಸ್ ಆಗಿ ಡಿವೈಡ್ ಆಗಿಬಿಟ್ಟಿರ್ತಾರೆ. ಆದರೆ ಈಕೆ ಇಡೀ ಇಂಗ್ಲೆಂಡ್ ಒಂದೇ ಒಂದು ರಿಲಿಜನ್ನ ಫಾಲೋ ಮಾಡಬೇಕು, ಎಲ್ಲರೂ ಒಂದೇ ಧರ್ಮಕ್ಕೆ ಸೇರಬೇಕು ಅಂತ ಇವಳು ಯೋಚನೆ ಮಾಡ್ತಾಳೆ. ಹಾಗೆ ಇದಕ್ಕೋಸ್ಕರ ಅವಳು ಯಾವ ಮಟ್ಟಕ್ಕೆ ಇಳಿತಾಳೆ ಅಂದರೆ, ಯಾರ್ಯಾರು ಇದ್ರ ವಿರುದ್ಧ ಹೋರಾಡ್ತಾರೆ, 2 ಧರ್ಮಗಳಾಗಬೇಕು ಅಂತ ಅನ್ಕೋತಾರೆ, ಅವ್ರನ್ನೆಲ್ಲ ಜೀವಂತವಾಗಿ ಸುಟ್ಟಾಕ್ಬಿಡ್ತಾಳೆ. ಆದರೆ ಇವಳ ಮನಸ್ಸಲ್ಲಿ ಎಷ್ಟು ಆ ಕ್ರೂರತ್ವ ತುಂಬಿತ್ತು, ಅಥವಾ ಎಷ್ಟು ಅವಳು ತನ್ನ ಕಾರ್ಯ ಸಾಧನೆಗೋಸ್ಕರ ಯಾವ ಮಟ್ಟಕ್ಕೆ ಇಳಿತಾ ಇದ್ಲು ಅಂದರೆ, ಇವ್ರನ್ನೆಲ್ಲ ಸುಟ್ಟರೂ ಕೂಡ ಅವಳಿಗೆ ಸ್ವಲ್ಪನೂ ಪಶ್ಚಾತ್ತಾಪನೇ ಇರಲಿಲ್ಲ. ಈ ಘಟನೆಗಳಿಂದ ಈಕೆ ಒಬ್ಳು ಈವಿಲ್ ಕ್ವೀನ್ ಆಗಿ ಕಾಣಿಸ್ಕೋತಾಳೆ ಅಲ್ಲಿನ ಜನಕ್ಕೆ. ಈಕೆ ಒಳ್ಳೆಯವಳಲ್ಲ, ಇವಳು ತುಂಬ ಕ್ರೂರಿ ಅಂತ ಅಲ್ಲಿನ ಜನ ಇವಳನ್ನ ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾಳೆ. ಯಾಕಂದರೆ ಈಕೆ ಎಷ್ಟು ಜನನ ಸಜೀವವಾಗಿ ಸುಟ್ಟಿರ್ತಾಳೆ ಅಂದರೆ, ಸುಮಾರು 600ಕ್ಕೂ ಹೆಚ್ಚು ಜನನ ಜೀವಂತವಾಗಿ ಸುಟ್ಟಾಕ್ಬಿಟ್ಟಿರ್ತಾಳೆ. ಅದು ಅಲ್ಲದೆ ಇವಳು ತನ್ನ ಸೌಂದರ್ಯನ ಕಾಪಾಡ್ಕೋಬೇಕು ಅಂತ ಯಾವ ಮಟ್ಟಕ್ಕೆ ಇಳಿತಾಳೆ ಅಂದರೆ, ಈ ಯುವ ಜನರ ರಕ್ತದಲ್ಲಿ ಸ್ನಾನ ಮಾಡ್ತಿರ್ತಾರೆ. ಅವ್ರುಗಳನ್ನ ಕೊಂದು ಅವ್ರ ದೇಹದ ರಕ್ತದಿಂದ ಈಕೆ ದಿನ ಸ್ನಾನ ಮಾಡ್ತಿರ್ತಾಳೆ ತನ್ನ ಸೌಂದರ್ಯನ ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಇದೆಲ್ಲ ತಿಳಿದ ಜನಕ್ಕೆ ಈಕೆ ಕಂಡ್ರೆ ಒಂದು ಚೂರು ಇಷ್ಟ ಇರಲ್ಲ. ಇವಳು ಒಬ್ಳು ಈವಿಲ್ ಕ್ವೀನ್ ಅಂತ ಹೆಸರು ಪಡ್ಕೊಂಡಿರ್ತಾಳೆ. ಅಷ್ಟೇ ಅಲ್ಲ, ಇನ್ನೂ ಅಲ್ಲಿನ ಜನ ನಂಬಿಕೆ ಏನಂದರೆ, ಈಕೆ ದೇವ್ರನ್ನ ನಂಬ್ತಾನೆ ಇರಲಿಲ್ಲ. ಅದ್ರ ಬದಲಾಗಿ ಶೈತಾನ್ ಅಂದರೆ ದೆವ್ವಕ್ಕೆ ಪೂಜೆ ಮಾಡ್ತಾಯಿದ್ಲು, ದೆವ್ವನ ನಂಬ್ತಾ ಇದ್ಲು. ನಾವು ದೇವ್ರಿಗೋಸ್ಕರ ಬದುಕಿದ್ರೆ ಆಕೆ ದೆವ್ವಕ್ಕೋಸ್ಕರ ಬದುಕ್ತಾ ಇದ್ಲಂತೆ. ಹೀಗಿರುವಾಗ ಈಕೆಗೆ ಮದುವೆ ಆಗತ್ತೆ. ಸ್ವಲ್ಪ ಸಮಯದ ನಂತರ ಈಕೆ ಗರ್ಭಿಣಿ ಕೂಡ ಆಗ್ತಾಳೆ. ಈಕೆಗೆ ಆ ತಾಯ್ತನದಿಂದ ಎಷ್ಟು ಖುಷಿ ಆಗುತ್ತೆ ಅಂದರೆ, ಇಡೀ ಜಗತ್ತಿನಲ್ಲಿ ಮೋಸ್ಟ್ಲಿ ಇವಳೇ ತುಂಬ ಖುಷಿಯಾಗಿರೋ ವ್ಯಕ್ತಿ ಅನ್ನೋ ಅಷ್ಟು ಖುಷಿಯಾಗಿರ್ತಾಳೆ. ಆದರೆ ಒಂದು ವಿಚಿತ್ರ ಘಟನೆ ನಡೆಯುತ್ತೆ. ಏನಪ್ಪ ಅಂದರೆ, ಯಾವಾಗ 9 ತಿಂಗಳು ಮುಗಿದು ಅವಳಿಗೆ ಹೆರಿಗೆ ಸಮಯ ಆಗುತ್ತೆ, ಆಗ ಡಾಕ್ಟರ್ಸ್ ಅವಳಿಗೆ ಡೆಲಿವರಿ ಮಾಡೋಕ್ಕೆ ಅಂತ ಹೋದಾಗ ಹೊಟ್ಟೆಯಲ್ಲಿ ಮಗುನೇ ಇರಲ್ಲ. ಆದರೆ
ಯಾಕೆ ಹೀಗಾಯಿತು, 9 ತಿಂಗಳು ಗರ್ಭಿಣಿ ಆಗಿದ್ದ ಇವಳು ಹೊಟ್ಟೆಲಿದ್ದ ಮಗು ಏನಾಯಿತು, ಯಾರಿಗೂ ಅರ್ಥ ಆಗಲ್ಲ. ಮೇರಿ ಏನೋ ಎಲ್ಲೋ ಮಧ್ಯದಲ್ಲಿ ಈ ಥರ ಏನೋ ತೊಂದರೆ ಆಗಿರ್ಬೋದು ಅಂತ ಅಂದ್ಕೊಂಡಿರ್ತಾಳೆ. ಹಾಗೆ ಸ್ವಲ್ಪ ಕಾಲದ ನಂತರ ಅವಳು ಮತ್ತೆ ಗರ್ಭಿಣಿ ಆಗ್ತಾಳೆ. ಆದರೆ ಈ ಸಲ ಕೂಡ ಯಾವಾಗ 9 ತಿಂಗಳು ತುಂಬಿ ಆಕೆ ಹೆರಿಗೆಗೆ ಹೋಗ್ತಾಳೆ, ಮತ್ತೆ ಅವಳ ಹೊಟ್ಟೆಯಲ್ಲಿ ಮಗುನೇ ಇರಲ್ಲ. ಡಾಕ್ಟರ್ಸಿಗೆ ಕೂಡ ಏನು ನಡೀತಿದೆ ಅಂತ ಅರ್ಥ ಆಗಿರಲ್ಲ. ಆವಾಗ ಮೇರಿ ಅನ್ಕೋತಾಳೆ, ತಾನು ಪೂಜೆ ಮಾಡ್ತಿದ್ದೆ ಆ ಸೈತಾನ್ ತನ್ನ ಮಕ್ಕಳನ್ನ ಬಲಿ ತಗೋತಾ ಇದ್ದಾನೆ ಅಂತ ಅನ್ಕೋತಾಳೆ. ಅವಳಿಗೆ ಈ ತಾಯ್ತನ ಎಷ್ಟು ಅವಳು ಹಚ್ಕೊಂಡಿದ್ಲು, ಅಥವಾ ಈ ತಾಯ್ತನದಿಂದ ಅವಳು ಎಷ್ಟು ಖುಷಿಯಾಗಿದ್ಲು, ತನ್ನ ಮಗು ಬರುತ್ತೆ, ತನ್ನ ಮಗು ಜೊತೆ ಆಟ ಆಡ್ತೀನಿ ಅಂತೆಲ್ಲ ಏನು ಕನಸುಗಳು ಕಟ್ಟಿದ್ಲು, ಯಾವಾಗ ಈ ಥರ ಹೊಡೆದೋಯ್ತು ಆಕೆ ಡಿಪ್ರೆಷನ್ಗೆ ಜಾರ್ತಾಳೆ. ಅವಳು ಎಷ್ಟು ಡಿಪ್ರೆಷನ್ಗೆ ಹೋಗ್ತಾಳೆ, ಎಷ್ಟು ಒಂದು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾಳೆ ಅಂದರೆ ಸ್ವಲ್ಪ ಸಮಯದ ನಂತರ ಅವಳೇ ಸೂಸೈಡ್ ಮಾಡಿಕೊಂಡು ಸತ್ತೋಗ್ಬಿಡ್ತಾಳೆ. ಇದು ಮೇರಿಯ ಕತೆ ಆಗಿತ್ತು. ಈಗ ಈ ಮೇರಿಗೂ ಹಾಗೆ ಈ ನಾವು ಏನು ಮಿರರ್ ಅಥವಾ ಕನ್ನಡಿ ಅಂತ ಹೇಳಿದ್ವೋ ಇದಕ್ಕೂ ಸಂಬಂಧ ಏನು ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದಕ್ಕೆ ಈ ರಿಚುವಲ್ ಆನ್ಸರ್ ಮಾಡುತ್ತೆ. ಮೇರಿಗೆ ಇಷ್ಟ ಇದ್ದಿದ್ದು 2 ವಸ್ತುಗಳು. ಒಂದು, ತನ್ನ ದಿನನಿತ್ಯ ಸೌಂದರ್ಯನ ಅವಳು ನೋಡ್ಕೋತಾ ಇದ್ದಿದ್ದ ಕನ್ನಡಿ, ಹಾಗೆ ತಾನು ತುಂಬ ಕನಸು ಕಟ್ಟಿದ್ದ ತನ್ನ ಮಗು. ಹೌದು, ನಾನು ಆಗಲೇ ಹೇಳ್ದಂಗೆ ಅವಳು ತನ್ನ ಸೌಂದರ್ಯ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಜನರನ್ನ ಸಾಯಿಸಿ ರಕ್ತದ ಸ್ನಾನ ಮಾಡ್ತಿದ್ದರಿಂದ ಅವಳಿಗೆ ಅವಳ ಸೌಂದರ್ಯದ ಬಗ್ಗೆ ತುಂಬ ಜಂಬ ಇತ್ತು, ಗರ್ವ ಇತ್ತು. ಹಾಗೆ ಅವಳ ಸೌಂದರ್ಯದ ಬಗ್ಗೆ ಪ್ರೌಡ್ ಫೀಲ್ ಮಾಡ್ತಾಯಿದ್ಳು. ಅವಳಿಗೆ ದಿನನಿತ್ಯ ಕನ್ನಡಿ ಮುಂದೆ ಹೋಗಿ ತನ್ನ ಸೌಂದರ್ಯ ನೋಡ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಹಾಗಾಗಿ ಈ ಕನ್ನಡಿನಲ್ಲಿ ಅವಳು ಕಾಣಿಸ್ಕೋತಾಳೆ ಅಂತ ಹೇಳಿದ್ದು. ಈ ರಿಚುವಲ್ ಹೇಗಪ್ಪ ಮಾಡೋದು ಅಂತ ಆದರೆ ದಯವಿಟ್ಟು ಯಾರು ಮನೆಯಲ್ಲಿ ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಈ ರಿಚುವಲ್ ಹೇಗಪ್ಪ ಮಾಡೋದು ಅಂದರೆ, ಒಂದು ಕನ್ನಡಿ ಇರಬೇಕು, ಅದು ಪ್ರಿಫರಬಲಿ ಬಾತ್ರೂಮಲ್ಲಿರೋ ಒಂದು ಮಿರರ್ ಆಗಿದ್ರೆ ಒಳ್ಳೆಯದು. ಹಾಗೆ ಒಂದು ಕ್ಯಾಂಡಲ್ ಇರಬೇಕು, ಎಲ್ಲ ಲೈಟ್ಸು ಆಫ್ ಆಗಿರಬೇಕು. ಹಾಗೆ ಈ ರಿಚುವಲ್ ಮಾಡಬೇಕಾದ್ರೆ ಯಾರೂ ಜೊತೆಲಿರಬಾರ್ದು, ಒಬ್ಬರೇ ಮಾಡಬೇಕಾದ್ರೂ ರಿಚುವಲ್ ಇದು. ಎಲ್ಲ ಲೈಟ್ಸ್ನೂ ಆಫ್ ಮಾಡಿ ಬರೀ ಕ್ಯಾಂಡಲ್ನ ಆನ್ ಮಾಡಿಕೊಂಡು 3 ಸಲ ಬ್ಲಡಿ ಮೇರಿ ಅಂತ ಕರಿಬೇಕು. ಹಾಗೆ ಬ್ಲಡಿ ಮೇರಿ ಐ ಹ್ಯಾವ್ ಯೋರ್ ಚೈಲ್ಡ್ ಅಂತ 3 ಬಾರಿ ಹೇಳಬೇಕು. ಹೀಗೆ ಕರೆದಾಗ ನಾನು ಆವಾಗಲೇ ನಿಮ್ಗೆ ಹೇಳಿದಾಗೆ ಅಷ್ಟು ಸುಂದರವಾಗಿದ್ದ ಮೇರಿ ಕಾಣಿಸಲ್ಲ, ಬದಲಾಗಿ ಮುಖ ಎಲ್ಲ ಒಂಥರ ಆಗಿರೋ ಗಾಯಗಳಾಗಿರೋ ಒಂದು ಕುರೂಪಿಯಾದ ಒಂದು ಭಯಾನಕವಾದ ಹೆಣ್ಣಿನ ಆಕೃತಿ ಕಾಣಿಸ್ಕೊಳ್ಳುತ್ತೆ. ಈ ರಿಚುವಲ್ನ ತುಂಬ ಜನ ಫಾಲೋ ಮಾಡಿದಾರಲ್ಲ, ಅವ್ರಿಗೆ ತುಂಬ ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್ಗಳು ಆಗಿದೆಯಂತೆ. ಒಬ್ಬರಿಗೆ ಒಂದು ಆಕೃತಿ ಕಾಣಿಸಿದ್ರೆ ಇನ್ನು ಕೆಲವ್ರಿಗೆ ತಾವು ಇದ್ದಿದ್ದ ಜಾಗ ತುಂಬ ತಣ್ಣಗೆ ಫೀಲ್ ಆಗ್ತಿತ್ತಂತೆ. ಇನ್ನು ಕೆಲವ್ರಿಗೆ ಯಾರೋ ತಮ್ಮನ್ನ ಕರೆದಾಗಾದರೆ ಇನ್ನು ಕೆಲವ್ರಿಗೆ ತಮ್ಮ ಜೊತೆ ಯಾರೋ ಇದ್ದಾರೆ ಅನ್ನಿಸ್ತಾ ಇತ್ತಂತೆ. ಇದು ಈ ಬ್ಲಡಿ ಮೇರಿ ರಿಚುವಲ್ನ ಕತೆ. ಆದರೆ ಇದಕ್ಕೊಂದು ಸೈಂಟಿಫಿಕ್ ರೀಸನ್ ಕೂಡ ಇದೆ. ನಾವು ಕನ್ನಡಿನ ತುಂಬ ಹೊತ್ತು ದಿಟ್ಟಿಸಿ ನೋಡಿದಾಗ ನಮಗೆ ಆಕೃತಿಗಳು ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ಕೊಳ್ಳುತ್ತೆ, ಅಥವಾ ಅಲ್ಲಿಲ್ದಿರೋ ಆಕೃತಿಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಈ ಕತೆ ಎಷ್ಟು ಮಟ್ಟಿಗೆ ನಿಜ ಸುಳ್ಳು ನಮಗೆ ಗೊತ್ತಿಲ್ಲ. ಆದರೆ ಇದನ್ನು ಟ್ರೈ ಮಾಡಲು ಎಷ್ಟೋ ಜನಕ್ಕೆ ತುಂಬ ಅನುಭವಗಳಾಗಿರೋದಂತೂ ನಿಜ. ಆದರೆ ಈಗಲೂ ತುಂಬ ಜನ ನಂಬೋದು ಬ್ಲಡಿ ಮೇರಿಯ ಆತ್ಮ ಆ ಕನ್ನಡಿ ಒಳಗೆ ಟ್ರ್ಯಾಪ್ ಆಗಿದೆ, ತನ್ನ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಅಂದಿದ ತಕ್ಷಣ ಅವಳು ನಮ್ಮ ಹತ್ರ ಬರ್ತಾಳೆ ಅಂತ. ಇದಾಗಿತ್ತು ಇವತ್ತಿನ ಸ್ಟೋರಿ. ಮುಂದಿನ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಸಜೆಷನ್ಸ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸ್ಟೋರಿ ಇದ್ದರೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರೋ ಮೇಲ್ನಲ್ಲಿ ನೀವು ಅದನ್ನು ನಮಗೆ ಶೇರ್ ಮಾಡ್ಬೋದು. ನಾನು ನಿಮ್ಮ ಮನುಷ್ಯ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ.